ಸಾಧನ ನೀನು ಹೋಗ್ಬಮ್ಮ ಅದನ್ನ ನಾನು ನೋಡ್ಕೋತೀನಿ. ಓಕೆ ಏನೊಂದು ಚಮ್ ಅವ್ರನ್ನ ಅವರೇ ನೋಡ್ಕೊಳ್ಳೋದು ಕಷ್ಟ, ಇನ್ನು ನನ್ನ ಮಗನ ಬೇರೆ ನೋಡ್ಕೋತಾರಂತೆ. ಅಕ್ಕ ನೀವು ಹೋಗಿ ಬನ್ನಿ, ನಾನು ಮನೆಯಲ್ಲೇ ಇರ್ತೀನಿ. ಏ ಸಾಧನಾ, ನಾನಿವತ್ತು ಮನೇಲೇ ಇರ್ತೀನಿ, ನೀನು ಶಾಪಿಂಗ್ ಹೋಗು. ನಾವು ಗಂಡಸರು ಶಾಪಿಂಗ್ ಬಂದು ಏನು ಮಾಡೋದು, ಒಂಥರ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಥರ ಅಲ್ವಾ ಬರ್ಗು? ನಾವು ಅನಿ ನೋಡ್ಕೋತೀವಿ, ಹೇಗಿದ್ರು ನನಗೆ ಸತ್ಯಂಗೆ ಬಟ್ಟೆನ ರಾಮೇ ತಗೋತಾನೆ. ಇಲ್ಲಾಂದ್ರೆ ನಾವಿಬ್ರು ಹೋಗಿ ಬರ್ತೀವಿ ಒಂದು ದಿವಸ. ಅನಿನ್ ನಾವು ನೋಡ್ಕೋತೀವಿ, ನೀನು ಹೋಗಿ ಬಮ್ಮ. ಸಾಧನ ನೀನು ಶಾಪಿಂಗ್ ಹೋಗ್ತಾ ಇದೀಯಾ ಅಷ್ಟೇ, ಹೋಗು. ಹಾಂ ಹೋಗ್ಬಾ ಹೋಗ್ಬಾ ಬರ್ಗು, ಸಾಧ್ಯ ಬರ್ತಾಳೆ. ಹೋಗ್ಮಾ. ಹೇ ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಟಿಕ್ಕಿ ಎಲ್ಲ ಹೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ, ಬನ್ನಿ. ಸೀತಾ ಹೇಳಿರಾ? ಅವರೆಲ್ಲರೂ ಬರ್ತಾ ಇದ್ದಾರೆ, ಆನ್ ದ ವೇ ಅಂತ ಹೇಳಿದ್ದಾರೆ. ಇದೇನು ನೀವಿಬ್ಬರೇ ಬಂದಿದ್ದೀರಲ್ಲ? ಯೋ ನಮ್ಮ ಮನೇದು ಯಾಕೆ ಹೇಳ್ತೀರಾ, ಒಂದೊಂದೊಂದು ಕತೆ. ಅಂಜು ಕ್ಲಿನಿಕಲ್ ಬಿಸಿ ಆಗಿದ್ದಾಳೆ ಮಗ, ಅವಳು ಬರಲ್ಲ ಅಂದ್ಲು. ಹಾ, ಅಮ್ಮಂಗೂ ಶಾಪಿಂಗ್ ಅಲ್ಲೆಲ್ಲ ಇಂಟ್ರೆಸ್ಟ್ ಇಲ್ವಲ್ಲ, ಅದಕ್ಕೆ ನಾವಿಬ್ರೇ ಬಂದ್ವಿ. ಓ ಹಾಯ್. ಯಾಕೆಲ್ಲ ಇನ್ನೂ ಇಟ್ಕೋತಿದ್ದೀರಾ? ಸೀತಾ ಬಂದಿಲ್ವಾ? ಇಷ್ಟೊತ್ತಕ್ಕೆ ನೀವು ಶಾಪಿಂಗ್ ಶುರು ಮಾಡಿರ್ತೀರಾ ಅನ್ಕೊಂಡೆ. ಅವ್ರಿಗೆ ವೇಟಿಂಗು. ಓ ನೋಡಪ್ಪ, ನಿಮ್ಮ ಯಜಮಾನ್ರು ಬಂದರು, ಹೋಗಿ ವೆಲ್ಕಮ್ ಮಾಡಿ. ರಾಮನ ಪಾಲಿಗೆ ಯಾವತ್ತಿದ್ರೂ ಯಜಮಾನತಿ ಈ ಭಾರ್ಗವಿನೇ. ಯಾವುದೇ ಕಾರಣಕ್ಕೂ ಅದು ಬದಲಾಗಲ್ಲ. ಹಾಯ್ ಹಾಯ್ ಸಿಪುಟ. ನಾನು ನಿನ್ಗೇನೋ ಕೊಡ್ಬೇಕು. ಏನದು? ಏನು? Happy Father's Day, friend. ಕ್ಯೂಟ್. ಇದನ್ನ ಪ್ರಿಪೇರ್ ಮಾಡಕ್ಕೆ ರಾತ್ರಿ ಎಲ್ಲ ಎದ್ದಿದ್ಲು ಗೊತ್ತಾ? ನೈಸ್. Thank you so much. So sweet of you, Bangara. Thank you so much. ಹಾಯ್ friend. ಸೀತಾ. ಹಾಯ್ ಚಿಕ್ಕಿ. ಚಿಕ್ಕಿ ಲೇಟ್ ಆಯ್ತಾ ಬಂದಿದ್ದು? ಐ ಆಮ್ ಸಾರಿ. ಇಟ್ಸ್ ಓಕೆ, ವೆಯ್ಟ್ ಮಾಡ್ತಾ ಇದ್ರು. ಈಗ ಶಾಪಿಂಗ್ ಶುರು ಮಾಡೋಣ ಬನ್ನಿ. ಅಳಿಯಂದ್ರು ಕರ್ಕೊಂಡೋಗಕ್ಕೆ ಕಾರ್ ಕಳಿಸ್ತೀನಿ ಅಂದ್ರು, ಇವಳೇ ಬೇಡ ಅಂದ್ಲು. ಅಲ್ಲಿಂದ ಇಲ್ಲಿಗೆ ಆಟೋ ಸಿಗೋದು ಕಷ್ಟ ಆಯ್ತು, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಅಲ್ಲರಿ, ಇಲ್ಲಿಗೆ ಬರಕ್ 150 ರೂಪಾಯಿ ತಗೋತಾರಾ? ಪರವಾಗಿಲ್ಲ ಬಿಡಿ, ಬನ್ನಿ ಬನ್ನಿ. ಬರ್ರಿ ಬಾ ಬಾ ಬಿಡ. Hi, Preet. Hi, Akash uncle. ವೆರೈಟಿ ಕಲೆಕ್ಷನ್ ಸಾರಿ ಇದೆ ಅಲ್ಲ, ನಮ್ಮ ವಟಾರದವ್ರು ಗೊತ್ತಾದ್ರೆ ಸುದರ್ಶನ್ ಸಿಲ್ಕ್ಸ್ಗೆ ಬರ್ತಾರೆ. ಹಾಗಾದ್ರೆ ಫಸ್ಟ್ ಅವ್ರಿಗೆ ಹೇಳಿ, ಜೂನ್ 20th ಇಂದ ಜುಲೈ 31st ವರೆಗೂ ಸುದರ್ಶನ್ ಸಿಲ್ಕ್ ಸ್ಟಿಕ್ಪೇಟ್ ಹಾಗೂ ಮಾರ್ತಳ್ಳಿಲಿ ಬಂಪರ್ ಆಫರ್ ನಡೀತಾ ಇದೆ. ಅಪ್ ಟು 10 to 15% ಡಿಸ್ಕೌಂಟ್ ಕೂಡ ಇದೆ. ಫ್ಯಾಮಿಲಿ ಸಮೇತ ಬಂದು ಶಾಪಿಂಗ್ ಮಾಡ್ಬೋದು. ಖಂಡಿತ ಹೇಳ್ತೀರಿ. ನಮ್ಮಿದೆಲ್ಲ ಪ್ಯೂರ್ ವೆಡ್ಡಿಂಗ್ ಕಲೆಕ್ಷನ್ ಬರುತ್ತೆ, ಪ್ಯೂರ್ ಸಿಲ್ಕಲ್ಲಿ ಎಲ್ಲ ಡಿಸೈನ್ಸ್ ಎಲ್ಲ ಕಲರ್ಸ್ಗಳು ಸಿಗುತ್ತೆ ಇದರಲ್ಲಿ. ಇಲ್ಲ, ಈ ಗ್ರೀನ್
ಬೇಡ, ಇದ್ರದ್ದು ಬ್ಲೌಸ್ ತೋರಿಸಿ. ಇದು ಚೆನ್ನಾಗಿದೆ ಅಲ್ವಾ? ಈ ಸೀರೆ ನಾನು ತಗೋತೀನಿ. ಸುಲೋಚನಾ ಅವ್ರೆ, ಫಸ್ಟು ಸೀತಾಗ್ ತಗೊಂಬಿಡೋಣ, ಆಮೇಲೆ ನಾವೆಲ್ಲ ತಗೊಳ್ಳೋಣ. ಸೊ ಟೆನ್ಷನ್ ಇರೋದಿಲ್ಲ. ಅಯ್ಯೋ, ಇದು ಒಂದೇ ಸೀರೆ ನನಗೆ ಬೇಕಾಗಿರೋದು. ಇವಾಗ ಸೀತಂಗ್ ನೋಡೋಣ. ಎಷ್ಟಾಗುತ್ತೆ? ಮೇಡಮ್ 1.5 ಲಕ್ಷ ಆಗುತ್ತೆ. 1.5 ಲಕ್ಷಕ್ಕೆ ಇಷ್ಟೊಂದು ಸಾರಿನಾ? ಸೀತಾ, ಒಟ್ಟಾರ್ದವ್ರಿಗೆಲ್ಲ ಕೊಡ್ಬೇಕು ಅಂತಿದ್ಯಲ್ಲ, ತಗೊಂಡ್ಬಿಡು. ಎಲ್ಲ ಸೀರೆಗೂ ಅಲ್ಲ, ಇದೊಂದೇ ಸೀರೆಗೆ 1.5 ಲಕ್ಷ ಆಗುತ್ತೆ. ಇದು ಒಂದು ಸೀರೆಗೆ 1.5 ಲಕ್ಷನಾ? ಅಯ್ಯೋ ಏನಪ್ಪ, ಇದು ನೀನ್ ಚಿನ್ನದಿಂದ ಮಾಡಿದೀರಾ? ಮೇಡಮ್ ಇದೆಲ್ಲ ಪ್ಯೂರ್ ಜರಿ ಇದೆ ನೆಂದಿರ್ತಾರೆ ಮೇಡಮ್ ಸೀರೆನ. ಹಂಗಂತ ನಾವು ಕತ್ತಿಗೇನು ಒಡವೆ ಮಾಡಿ ಸಾಕೊಳಕ್ ಆಗಲ್ವಲ್ಲ. ಬೇಡಪ್ಪ, ನನಗೆ ಇಷ್ಟು ಕಾಸ್ಟ್ಲಿ ಸೀರೆ ಬೇಡ. ಸೀತಮ್ಮ, ನಿನ್ ಮದ್ವೆಗೆ ನೀನ್ ತರ ಸೀರೆ ಸೆಲೆಕ್ಟ್ ಮಾಡ್ಬೇಕು. ಅತ್ತೆ ಯಾಕೆ ಮಾಡ್ತಾ ಇದಾರೆ? ಓ, ನಿಮ್ ಸೀತಮ್ಮನ್ ಮದ್ವೆ ಆದ್ರೆ ನಾವೆಲ್ಲ ಹೊಸ ಸೀರೆ ಹಾಕೊಳ್ಳೋದು ಬೇಡವಾ? ಏನ್ ನೈಟಿ ಸುತ್ಕೊಂಡ್ ಬಂದ್ಬಿಡ್ಲಾ ಮದ್ವೆಗೆ? ಅವ್ರು ತಗೊಳ್ಳಿ ಬಿಡು. ಸುಲೋಚನಾ ಅವರೇ, ನಿಮ್ಗೆ ಯಾವ ಸೀರೆ ಇಷ್ಟ ಆಗುತ್ತೋ ಅದನ್ನು ತಗೊಳ್ಳಿ. ಯಾರ್ಯಾರಿಗೋ ಕೊಡಬೇಕು ಅಂತಂದ್ರಲ್ಲ, ಅವ್ರಿಗೂ ಸೆಲೆಕ್ಟ್ ಮಾಡ್ಕೊಳ್ಳಿ. ದುಡ್ಡು ಕಾಸಿನ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ಓಕೆ, ಬೇಡ ಬಿಡಿ ಭಾರ್ಗವಿಯವರೇ, ಇಷ್ಟೊಂದು ಕಾಸ್ಟ್ಲಿ ಸೀರೆ ಯಾಕೆ? ಸುಮಾರಂದೇ ತಗೊಳ್ತೀನಿ ಅಲ್ವೇನೆ ಸೀತಾ? ಸೀತಾ, ನೀನ್ ಯಾಕೆ ಸುಮ್ಮನೆ ಕೂತಿದ್ಯಾ? ಗೌರಿ ಪೂಜೆದು, ದಾರೆದು, ಮನೆ ತುಂಬಿಕೊಳ್ಳೋ ಶಾಸ್ತ್ರದೆಲ್ಲ ಸೀರೆ ನೋಡು. ಆಮೇಲೆ ಒಟ್ಟಿಗೆ ಸೆಲೆಕ್ಟ್ ಮಾಡಿಸೋಕೆ ತಲೆ ಕೆಟ್ಟೋಗುತ್ತೆ ನಿಂದು. ಹೊಸ ಕಲರ್ದೆಲ್ಲ ತೋರಿಸಿ ಬೇರೆದು. ಸೀತಾ, ಯಾಕೆ ಅಷ್ಟೊತ್ತಿಂದ ಸುಮ್ಮನೆ ಕೂತಿದ್ಯಾ? ಯಾವ ಸೀರೆ ಇಷ್ಟ ಆಯ್ತು ಅಂತ ಹೇಳು, ಸೆಲೆಕ್ಟ್ ಮಾಡ್ಕೋ. ಚಿಕ್ಕಿ, ಇಷ್ಟೊಂದೆಲ್ಲ ಸೀರೆಗಳಿದೆ, ಯಾವ್ದು ಸೆಲೆಕ್ಟ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಪ್ಪು, ನೀನು ಡ್ರೆಸ್ ಸೆಲೆಕ್ಟ್ ಮಾಡ್ಕೋಬೇಕು. ಅಶೋಕ್, ಅವನಿಗೆ ಇದು ಚೆನ್ನಾಗಿದೆ ಅಲ್ವಾ? ನೋಡಿ, ರಿಚ್ ಆಗಿ ಕಾಣುತ್ತೆ ಅಲ್ವಾ? ತುಂಬ ಚೆನ್ನಾಗಿದೆ. ಸರಿ, ಎಷ್ಟಿದು? ನೈಸ್, ವೆರಿ ನೈಸ್. ಇಷ್ಟೇನಾ ಕಲರ್ಸ್ ಇರೋದು? ಕಲರ್ಸ್ ಇದೆ. ಓಕೆ, ಏನು ಆರ್ಡ್ರ್ ಇದು? ನಾನು ಆರ್ಡರ್ ಮಾಡ್ತಿದ್ದೀನಿ. ನನ್ನ ಔಟ್ಫಿಟ್ಸ್ ಎಲ್ಲಾನು ನೀವೇ ಸೆಲೆಕ್ಟ್ ಮಾಡಬೇಕು ಅಷ್ಟೆ. ಸೀರೆ ಎಷ್ಟು ಚೆನ್ನಾಗಿದೆ ನೋಡು. ಕಲರ್ ಡಿಫ್ರೆಂಟ್ ಆಗಿದೆ. ಪ್ಯಾಕ್ ಮಾಡಿ. ಬೇಡ ಬೇಡ ಬೇಡ, ಆಮೇಲೆ ನನಗ್ ಮಾತ್ರ ನೀನು ಮತ್ತೆ ಸೀತಮ್ಮನೇ ಡ್ರೆಸ್ ಸೆಲೆಕ್ಟ್ ಮಾಡ್ಬೇಕು. ನಮ್ಮಿಬ್ರದ್ದು ಕೋಡ್ ಲ್ಯಾಂಗ್ವೇಜ್ ಅಲ್ಲಿ ಡಿಕೋಡ್ ಮಾಡ್ತಿದ್ಯಾ? ನೋಡಿ, ಮತ್ತೆ ನೀವು ಮಾತಾಡ್ತಿರ್ತೀರಾ? ಮಾತಾಡ್ತೇನೆ. ಮಾತಾಡೋದಾ? ಯಾಕೆ? ಹೆಂಗೆ? ಯಾರು ಯಾರು? ಇಲ್ಲಿ ಯಾರು? ಸೀತಮ್ಮ ಮತ್ತೆ ನನ್ನ ಬೆದ್ದು ಫ್ರೆಂಡ್. ಅಲ್ಲ, ಕಣ್ಣಲ್ಲಿ ಕೈಯಲ್ಲೇ ಮಾತಾಡ್ತಿರ್ತಾರೆ. ಆಕ್ಷನ್ ಮಾಡಿ. ನನ್ಗೆಲ್ಲ ಗೊತ್ತಾಗುತ್ತೆ.
ನೋಡೋ ಇವ್ಳಿಗೆಲ್ಲ ಗೊತ್ತಾಗತ್ತಂತೆ. ಆಮೇಲೆ ಬೇಡದೇ ಇರೋದು ಏನಾದ್ರು ತೋರಿಸ್ಬಿಟ್ಟಿಯಾ ಕಣ್ಣಲ್ಲಿ ಕೈಯಲ್ಲಿ. ಸುಮ್ಮನೆ ಬಾಸಿ ಪುಟ ನೀನ್ ನಂಗೆ ಶಾಪಿಂಗ್ ನೀನಾದ್ರೂ ಹೆಲ್ಪ್ ಮಾಡು. ವೇಸ್ಟ್ ಇವನು. ಯಾಕೆ ನಿನಗ್ ಸೀತಮ್ಮ ಹೆಲ್ಪ್ ಮಾಡೋದ್ ಬೇಡ್ವಾ? ಸೀತಮ್ಮ ಹೆಲ್ಪ್ ಮಾಡೋದು ಬೇಡವಾ? ಸೀತಮ್ಮ ಹೆಲ್ಪ್ ಮಾಡೋದು ಬೇಡವಾ? ಹೇಳ ಏನೋ ಸೀತಮ್ಮ ಹೆಲ್ಪ್ ಮಾಡಬಾರ್ದಾ? ಅಶೋಕ್ ಅಶೋಕ್ ನಂಗೆ ತುಂಬಾ ಟೆನ್ಷನ್ ಆಗ್ತಿದೆ ಅಶೋಕ್. ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ. ಏನಾಯ್ತು? ಅಶೋಕ್ ನೀವೇ ನಂಗೆ ಹೆಲ್ಪ್ ಮಾಡ್ಬೇಕು ಅಶೋಕ್, ಪ್ಲೀಸ್. ಯಾಕೆ ಇಷ್ಟೊಂದು ಟೆನ್ಷನ್ ಇದೆಯಾ? ಅಂಜು ವಿಷಯನಾ? ಇಲ್ಲ, ನನ್ ವಿಷಯ. ಏನಾಯ್ತು ನಿನಗೆ? ನಂಗೆ ಆಕ್ಚುಲಿ ಯಾವ ಸೀರೆ ತಗೊಳ್ಳೋದು ಅನ್ನೋದೇ ಕನ್ಫ್ಯೂಷನ್ ಆಗೋಗಿದೆ ಅಶೋಕ್. ಆಕ್ಚುಲಿ ಸೀರೆ ತಗೊಳ್ಳೋದ ಲೆಹೆಂಗಾ ತಗೊಳ್ಳೋದಂದ್ರೆ ದೊಡ್ಡ ಕನ್ಫ್ಯೂಷನ್. ಎಲ್ರೂ ಸೆಲೆಕ್ಷನ್ ಆಗೋಗಿದೆ ಅಶೋಕ್, ನನ್ ಮಾತ್ರ ಬಾಕಿದೆ. ಪ್ಲೀಸ್ 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 ಹೆಲ್ಪ್ ಮೀನು. ಅಷ್ಟೇನಾ? ನಾನು ಇನ್ನೇನೋ ಅನ್ಕೊಂಡಿದ್ದೆ. ಏನ್ ಅಶೋಕ್ ನೀವು ಸೀರೆ ತಗೊಳ್ಳೋದು ಎಷ್ಟು ದೊಡ್ಡ ಕೆಲಸ ಗೊತ್ತಾ? ಆ ಥರದ ಕಲರ್ ನನ್ನ ಹತ್ರ ಇರಬಾರ್ದು, ಡಿಸೈನ್ ಪ್ಯಾಟರ್ನ್ ಸಿಮಿಲರ್ ಅನಿಸ್ಬಾರ್ದು, ಅದನ್ನ ಹಾಕೊಂಡ್ರೆ ನಾನ್ ದಪ್ಪ ಕಾಣಿಸ್ಬಾರ್ದು, ನನ್ನ ಸ್ಕಿನ್ ಟೋನ್ಗೆ ಅದು ಮ್ಯಾಚ್ ಆಗ್ಬೇಕು. ಎಷ್ಟೆಲ್ಲ ವಿಷಯ ಇದೆ ಗೊತ್ತಾ ಸೀರೆ ಸೆಲೆಕ್ಟ್ ಮಾಡೋದ್ರಲ್ಲಿ. ಸರಿ ನಡಿ. ಥ್ಯಾಂಕ್ ಯು. ಹಲೋ ಹಲೋ ಪಾಪಚ್ಚಿ, ಫೋನ್ ಯಾಕೆ ಎಂಗೇಜ್ ಬರ್ತಾ ಇತ್ತು? ಯಾರ ಹತ್ರ ಮಾತಾಡ? ಅವನ ಹತ್ರ ತಾನೆ? ಸುಳ್ಳು ಹೇಳ್ಬೇಡ ಪಾಪಚ್ಚಿ, ಸುಳ್ಳು ಹೇಳ. ಮಗ ಏನಾಯ್ತು? ಏನಿಲ್ಲ, ಆಮೇಲೆ ಮಾತಾಡ್ತೀನಿ. ಯಾರಿಗೋ ಸುಳ್ಳು ಹೇಳ್ಬೇಡ ಅಂತ ಹೇಳ್ತಿದ್ದೆ, ಯಾರೇನು ಸುಳ್ಳು ಹೇಳಿದ್ರು? ಅದು ಓಕೆನಾ? ಎಲ್ಲ ಓಕೆ ಮಗ. ಅದು ಅಂಜುಗೆ ಫೋನ್ ಮಾಡಿದ್ದೆ, ಅವಳಿಗೆ ಮೊನ್ನೆ ಅಷ್ಟೇ ಜ್ವರ ಬಿಡ್ತಲ್ಲ, ಅದಕ್ಕೆ ವಿಚಾರಿಸ್ಕೊಂತಿದ್ದೆ ಅಷ್ಟೇ. ಓಕೆ ಓಕೆ ಓಕೆ. ಅಲ್ಲ ಕಣೋ, ನಂಗೆ ಸೂಟ್ ಸೆಲೆಕ್ಟ್ ಮಾಡಕ್ಕೆ ಹೆಲ್ಪ್ ಮಾಡೋ ಅಂದ್ರೆ ಮತ್ತೆ ವುಮೆನ್ ಸೆಕ್ಷನ್ ಹತ್ರ ಹೋಗ್ತಿದ್ಯಲ್ಲ? ಅದು ಅಶೋಕ್ ಯಾಕಿನ್ನು ಇಲ್ಲೇ ನಿಂತಿದ್ದೀರಾ? ಬನ್ನಿ. ಓಹೋ, ಈಗ ಅರ್ಥ ಆಯ್ತು ನೋಡು. ಸೊ ಮೇಡಮ್ಗೆ ನೀನೇ ಸೀರೆ ಸೆಲೆಕ್ಟ್ ಮಾಡಬೇಕು. ನಡೀಲಿ ನಡೀಲಿ. ಫ್ರೆಂಡ್, ಸೀತಮ್ಮನ್ಗೂ ನೀನೇ ಸೀರೆ ಸೆಲೆಕ್ಟ್ ಮಾಡ್ಬೇಕಲ್ವಾ? ಅದೇ ತರ ಪ್ರೀನು ಹೇಳ್ತಾ ಇದ್ದಾಳೆ. ಆಹಾ, ನಿಮ್ದು ಇದೇ ಕತೆನೆ. ನಡಿಲಿ ನಡಿಲಿ. ಒಂದ್ ನಿಮಿಷ. ಎಷ್ಟು? ವಾ ಬೇಬಿ. ಸರಿ ಮಗ, ನೀನು ಹೋಗಿ ಪ್ರಿಯಾಗೆ ಸೀರೆ ಸೆಲೆಕ್ಟ್ ಮಾಡಕ್ಕೆ ಹೆಲ್ಪ್ ಮಾಡು. ಪಾಪ ಕಾಯ್ತಿರ್ತಾಳೆ. ಹೋಗು ಹೋಗು ಹೋಗು. ಯಾಕಪ್ಪ ಇವಾಗ ನಿನಗೆ ಬಟ್ಟೆ ಸೆಲೆಕ್ಟ್ ಮಾಡಕ್ಕೆ ಲೇಟ್ ಆಗ್ತಿಲ್ವಾ? ಅರ್ಜೆಂಟ್ ಆಗ್ತಿಲ್ವಾ? ನಡಿ ನಡಿ, ಫಸ್ಟ್ ನಿನ್ ಬಟ್ಟೆ ಸೆಲೆಕ್ಟ್ ಆಗ್ಬೇಕು. ನಡಿ ನಡಿ. ಮಗ ರಿಲ್ಯಾಕ್ಸ್ ಮಗ, ನಮ್ದು ಹುಡುಗರ ಬಟ್ಟೆ ಪಟ್ ಪಟ್ ಅಂತ ಸೆಲೆಕ್ಟ್ ಆಗ್ಬಿಡುತ್ತೆ. ಸೀರೆ ಹಂಗಲ್ವಲ್ಲ, ಪಾಪ ಪ್ರಿಯಾ ಬೇರೆ ಕಾಯ್ತಿರ್ತಾರೆ. ನನಗೆಲ್ಲ ಗೊತ್ತಾಗತ್ತಣ. ನನ್ನನ್ನು ಸಾಗಾಕಕ್ಕೆ ನೋಡ್ತಿದ್ಯಾ? ಇಲ್ಲ ಕಣೋ, ನೀವು ಮದುವೆ ಆಗ್ತಿದ್ದೀರಾ, ಏನೋ ಅಷ್ಟು ದೂರದಿಂದ ಲೈನ್ ಹೊಡಿಯೋದು. ಸೀತನ ಹತ್ರ ಹೋಗಿ ಪಕ್ಕದಲ್ಲಿ ಕೂತ್ಕೊಂಡು ಹೆಗಲ ಮೇಲೆ ಸೀರೆ ಹಾಕಿ ಸೆಲೆಕ್ಟ್ ಮಾಡಿ ಕೊಟ್ಬಿಟ್ಟು ಬಾ ಮಗ. ಸುಮ್ಮನೆ ಏನೋ ಮಾತಾಡ. ನಾನು ಸೀರೆ ಸೆಲೆಕ್ಟ್ ಮಾಡಕ್ಕೆ ಬಂದಿಲ್ಲ ಇಲ್ಲಿ. ನಾನು ಹೋಗಿ ನೀನು ಪ್ರಿಯಾಗಿ ಹೆಲ್ಪ್ ಮಾಡಿ. ಹೋಗು. ಎಲ್ಲ ಗೊತ್ತಾಗ್ತಿದೆ. ಅಯ್ಯ, ನಮ್ ಸೀತಂಗೆ ಅತ್ತೆ ಕಾಟ ಇಲ್ಲ ಅಂತ ಅನ್ಕೊಂಡಿದ್ದೆ. ಏನಾಯ್ತದ್ಗೆ ಇವಾಗ? ಆದ್ರೆ ಈ ಭಾರ್ಗವಿ ಹತ್ತತ್ತೆಗೆ ಸರಿ ಸಮ ಅನ್ಸುತ್ತೆ. ನೋಡಲ್ಲಿ ಎಲ್ಲ ಅವ್ರು ಹೇಳ್ದಂಗೆ ಕೇಳ್ಬೇಕು ಅಂತಿದ್ದಾರೆ. ಕಷ್ಟ ಇದೆ ಮುಂದೆ ನಮ್ ಸೀತನಿಗೆ. ಅತ್ತೆ ಕಾಟ ಅಂದ್ರೆ ಏನು? ಅತ್ತೆ ಕಾಟ ಅಂದ್ರೆ ಅತ್ತೆ ಸೊಸೆಗೆ ಟಾರ್ಚರ್ ಕೊಡೋದು, ಇರಿಟೇಟ್ ಮಾಡೋದು. ಓ, ಹೀಗೆ ನಮ್ಮತ್ತೆ ನನ್ಗೆ ಟಾರ್ಚರ್ ಕೊಡ್ತಾರಲ್ಲ, ಆ ಥರನಾ? ನಾನು ಯಾವಾಗ ನಿಂಗೆ ಟಾರ್ಚರ್ ಕೊಟ್ಟೆ? ಚೋಟುದ್ದೆಲ್ಲ ಎಷ್ಟು ಮಾತಾಡ್ತಾಳೆ ನೋಡಿ ಇವಳು. ಸೀರೆ ಸೆಲೆಕ್ಟ್ ಮಾಡಬೇಕು ಅಂತ ನಾನು ಇಲ್ಲಿ ಕರ್ಕೊಂಡ್ಬಂದು ಏನು ಮಾಡ್ತಿದ್ಯಾ? ಸರಿ ಸರಿ ಸರಿ, ಇದೇ ಸೀರೆ ಅಲ್ಲ? ಚೆನ್ನಾಗಿ, ಐ ಲೈಕ್ ಇಟ್.
ಸೀತಾ, ಯಾಕೆ ಸುಮ್ಮನಾಗ್ಬಿಟ್ಟೆ? ಅಷ್ಟೊತ್ತಿಂದ ಸೈಲೆಂಟಾಗಿ ಕೂತಿದ್ಯಾ? ಯಾಕೆ ಕಲರ್ಸ್ ಪ್ಯಾಟರ್ನ್ಸ್ ಇಷ್ಟ ಆಗಲಿಲ್ವಾ? ಮತ್ತೆ ಸೆಲೆಕ್ಟ್ ಮಾಡು. ಇಲ್ಲೋಡು ಸೀತಾ, ಇಲ್ಲೋಡು, ಈ ಕಲರ್ ನಿಂಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೌದು, ಚೆನ್ನಾಗಿದೆ ಅನ್ಸುತ್ತೆ. ಟ್ರೈ ಮಾಡು ಒಂದ್ಸಲ. ನಮ್ಮಲ್ಲಿ ಮಿರರ್ ಇದೆ, ಮುಂದೆ ಹಾಕೊಂಡು ನೋಡಿ. ಚಿಕ್ಕಿ, ಈ ಸೀರೆ ಓಕೆ. ಈಗ ಎಲ್ಲ ಸೆಲೆಕ್ಟ್ ಆಯ್ತು. ಇಷ್ಟು ಬೇಗ ಸೆಲೆಕ್ಟ್ ಮಾಡ್ಬಿಟ್ಟೆ? ಇಷ್ಟ ಆಗ್ತಾನೆ ಸೆಲೆಕ್ಟ್ ಮಾಡಿದ್ಯಾ? ಓಕೆ, ಅದೆಲ್ಲ ಸೆಲೆಕ್ಟ್ ಆಗಿರೋದು. ಓಕೆ ಸಾಧನಾ, ಅಪ್ಪು ಡ್ರೆಸ್ ಸೆಲೆಕ್ಟ್ ಮಾಡಿದ್ನೋ ಇಲ್ವೋ ನೋಡೋಣ ಬಾ. ಸೀತಾ, ನಮ್ಮ ಕಡೆದವ್ರಿಗೆ ಕೊಡೋಕ್ಕೆಲ್ಲ ಸೀರೆ ನೋಡ್ತಿರೋ? ಬಂದೆ. ನೀವು ಅಳಿಯಂದ್ರಿಗೆ ಬಟ್ಟೆ ತಗೊಳಕ್ ಹೋಗ್ತಿದ್ದೀರಲ್ವಾ? ನಮ್ಮ ಯಜಮಾನ್ರಿಗೂ ಕರೆದೆ ಶಾಪಿಂಗಿಗೆ ಬನ್ನಿ ಬನ್ನಿ ಅಂತ, ಬರ್ಲೇ ಇಲ್ಲ ನೋಡಿ. ಎಲ್ಲ ಗಂಡಸರು ಹಾಗೆ, ನಮ್ಮನೆ ಗಂಡಸರು ಅಷ್ಟೇನೆ. ಅನಿ ಹಠ ಮಾಡ್ತಿದ್ದ ಅಂತ ನೆಪ ಇಟ್ಕೊಂಡು ನಾವು ಬರೋಲ್ಲ, ನೀವೇ ಹೋಗಿ ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ನೀವು ಹೇಗಿದ್ರು ಅಳಿಯಂದ್ರಿಗೆ ಬಟ್ಟೆ ತೆಗಿತಿದ್ದೀರಲ್ವಾ, ನಮ್ಮ ಯಜಮಾನ್ರಿಗೂ ಸೆಲೆಕ್ಟ್ ಮಾಡ್ತೀರಾ? ಯಾಕಂದ್ರೆ ಎಂಗೇಜ್ಮೆಂಟ್ ಅಲ್ಲಿ ನೀವು ಬಟ್ಟೆ ನಿಮ್ಮ ಡಿಸೈನರ್ ಹತ್ರ ಹೊಲಿಸಿದ್ರಲ್ಲ, ತುಂಬಾ ಚೆನ್ನಾಗಿತ್ತು. ನನಗಿವೆಲ್ಲ ಗೊತ್ತಾಗಲ್ಲ ರೀ. ಅದು ಅಲ್ಲದೆ ಇಷ್ಟು ದೊಡ್ಡ ಅಂಗಡಿಗೆ ಬಂದಿದ್ದು ಇದೇ ಮೊದಲನೇ ಸತಿ. ಅದಕ್ಕೆ ನೀವು ಬಟ್ಟೆ ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡ್ತೀರಾ, ನೀವೇ ಆರಿಸ್ಬಿಡಿ. ಅದಕ್ಕೇನಂತೆ, ಖಂಡಿತವಾಗ್ಲೂ ಮಾಡೋಣ. ಆದರೆ ಒಂದು ಸಣ್ಣ ಪ್ರಾಬ್ಲಮ್, ನನಗೆ ಈ ಗಂಡಸರ ಸ್ಟೈಲಿಂಗ್ ಎಲ್ಲ ಅಷ್ಟು ಬರಲ್ಲ. ನಮ್ಮ ಅಶೋಕ ಇದ್ದಾನಲ್ಲ, ಅವನನ್ನು ಕರ್ಕೊಂಬಂದಿರೋದೇ ಅದಕ್ಕೆ. ಅವನು ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾನೆ. ಅವನಿಗೆ ಹೇಳಿ ಗಂಡನಿಗೆ ನಾನು ಸೆಲೆಕ್ಟ್ ಮಾಡ್ಬೇಕಂತ. ಸುಲೋಚನಾ ಅವರೇ, ಒಂದು ನಿಮಿಷ ಬನ್ನಿ. ಇಲ್ಲಿ ಸೀರೆ ಸೆಲೆಕ್ಷನ್ ಎಲ್ಲ ಆಲ್ಮೋಸ್ಟ್ ಮುಗೀತು. ನಿಮ್ಮ ಗಂಡಂಗೆ ಡ್ರೆಸ್ ಸೆಲೆಕ್ಟ್ ಮಾಡಿಕೊಂಡು ನೀವು ಮನೆಗೆ ಹೊರಟ್ಬಿಡಿ. ಡ್ರೈವರ್ಗೆ ಡ್ರಾಪ್ ಮಾಡೋದಕ್ಕೆ ಹೇಳ್ತೀನಿ. ಅಯ್ಯೋ, ಇನ್ನು ತಾಳಿ ಒಡವೆ ಎಲ್ಲ ತಗೊಳ್ಳೋದಿದೆಯಲ್ಲ, ಅದಕ್ಕೆ ಸೀತಾ ಇದ್ದಾಳಲ್ಲ, ನಾವಿದ್ದೀವಿ, ನೀವೇನಕ್ಕೆ ಬೇಕು? ಇಟ್ಸ್ ಓಕೆ. ಅಯ್ಯೋ, ಸೀತಂಗೆ ಇದೆಲ್ಲ ಗೊತ್ತಾಗಲ್ಲ. ತವ್ರ ಮನೆಯವರು ಅಂತ ಒಬ್ರು ಇರಬೇಕು. ನಾನು ಇರ್ತೀನಿ, ನನಗೇನು ಪ್ರಾಬ್ಲಮ್ ಇಲ್ಲ. ನೀವು ನಿಮ್ಮ ಕೆಲಸ ಮುಗಿಸ್ಕೊಡಿ, ನಾನು ಇಲ್ಲೇ ಇರ್ತೀನಿ. ಸಚ್ ಅ ಚೀಪ್ ಲೇಡಿ. ಇವಳಿನ ಜೊತೆ ಕತ್ಕೊಂಡು ಶಾಪಿಂಗ್ ಬೇರೆ ಅಂತೆ. ನಾನ್ಸೆನ್ಸ್. ಸೀತಾ ಯಾಕಾದ್ರೂ ಇವ್ರನ್ನ ಜೊತೆ ಕರ್ಕೊಂಡು ಬಂದ್ಲೋಕ. ಅಪ್ಪು, ಏನೋ ಇಷ್ಟೊಂದು ತೆಗ್ದು ಹಾಕಿದ್ಯಾ? ಯಾವ್ದಾದ್ರು ಇಷ್ಟ ಆಯ್ತಾ ಇಲ್ವಾ? ನೋ ಚಿಕ್ಕಿ, ಸೋ ಕನ್ಫ್ಯೂಸ್. ಇದು ನಿನಗೆ ಇಷ್ಟ ಆಗಿಲ್ಲ ಅಂತ ಗೊತ್ತಾಯ್ತು, ಕೊಡು.
ಹಾ ಇದು ನೋಡಪ್ಪ, ಇದು ಹೇಗಿದೆ? ಹಾ, ಇದು ನಿನಗೆ ಇಷ್ಟ ಆಗಿಲ್ಲ ಅಂತ ಗೊತ್ತಾಯ್ತು. ಕೊಡು ಕೊಡಿ. ಅಶೋಕ್, ನೀನು ಅವನ್ನ ಮಾತಾಡೋದಕ್ಕೆ ಬಿಡ್ತಾ ಇಲ್ಲ. ಅವನೇ ಸೆಲೆಕ್ಟ್ ಮಾಡ್ಲಿ ಬಿಡು, ನೀನೇ ಮಾತಾಡ್ತಾ ಇದೀಯಾ. ಅವನು ಹೇಳಲ್ಲ, ಯಾಕೆಂತಂದ್ರೆ ಅವನ ಚಾಯ್ಸು, ಅವನ ಇಷ್ಟ ಕಷ್ಟ ಅದ್ಯಾವುದು ಸದ್ಯಕ್ಕೆ ಅವನ ಕೈಯಲ್ಲಿಲ್ಲ ಅಲ್ವೇನಾ? ಏನ್ ಹೇಳ್ತಿದ್ಯಾ? ಅರ್ಥ ಆಗ್ತಿಲ್ಲ. ಆದರೆ ನನಗೆ ಅರ್ಥ ಆಯ್ತು. ಇವನ್ ಫ್ಯೂಚರು ನನ್ನ ಕಣ್ಮುಂದೆ ಕಾಣ್ತಿದೆ. ಓಕೆ, ರಾಮ್ದು ಡ್ರೆಸ್ ಸೆಲೆಕ್ಟ್ ಆಯ್ತು. ಮದುಮಗನ ಒಂದು ಡ್ರೆಸ್ ತಗೊಳ್ಳಿ ಸರ್, ಪ್ಯಾಕ್ ಮಾಡಿ. ಅಶೋಕ್, ಎಲ್ಲ ನೀನೇ ಹೇಳ್ತಾ ಇದೆಯಲ್ಲ. ಏನ್ ರಾಮ್, ನಿನ್ಗೆ ಓಕೆನಾ? ಯಾ ಚಿಕ್ಕಿ, ದಿಸ್ ಫೈನ್, ಐ ಲೈಕ್ ಇಟ್. ಅಕ್ಕ, ರಾಮ್ ಡ್ರೆಸ್ಸು ಸೀತಾ ಸ್ಯಾರಿಗೆ ಮ್ಯಾಚ್ ಆಗತ್ತಲ್ವಾ? ನೀನ್ ವೆರಿ ವೆರಿ ಬ್ಯಾಡು. ನನಗೆ ನಿನ್ ಡ್ರೆಸ್ ಸೆಲೆಕ್ಟ್ ಮಾಡು ಅಂತ ಹೇಳಿ ನೀನೇ ನಿನ್ ಡ್ರೆಸ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟ. ಹಾಗಲ್ಲ ಪುಟ್ಟ, ಅದು ನೀನು ಸೈಲೆಂಟ್ ಆಗಿದ್ದಲ್ಲ ಅದಕ್ಕೆ. ಸೈಲೆಂಟ್ ಆಗಿ ಏನಿರ್ಲಿಲ್ಲ, ನನ್ಗೆಲ್ಲ ಗೊತ್ತಾಯ್ತು. ಸೀತಮ್ಮ ನನ್ಗೆ ಡ್ರೆಸ್ ಸೆಲೆಕ್ಟ್ ಮಾಡ್ಲು. ರಾಮ್, ಬರ್ತಾ ಬರ್ತಾ ನೀನ್ ತುಂಬಾ ತರಲೆ ಆಗ್ತಾ ಇದೀಯಾ.